ನಮಸ್ಕಾರ. ಹಿಂದಿನ ಎಪಿಸೋಡ್ನಲ್ಲಿ ನಾನು ಹೇಳ್ದಂಗೆ ಹಿರಿಯ ವೆಂಕಟಪ್ಪ ನಾಯಕರು ತಮ್ಮ ಸೈನ್ಯದೊಡನೆ ಗೇರುಸೊಪ್ಪೆಯ ಕಡೆ ದಾಪುಗಾಲಿಡುತ್ತಾ ಬರುತ್ತಿದ್ದಾಗ ಆ ಸುದ್ದಿ ರಾಣಿಯ ತನಕ ತಲುಪಿ ರಾಣಿಯು ಈ ಸೈನ್ಯವನ್ನು ಹೇಗೆ ಎದುರಿಸಬೇಕೆಂದು ತನ್ನ ಸೇನಾಧಿಪತಿಯೊಡನೆ ಚರ್ಚೆ ಮಾಡಿ ಅದಕ್ಕೆ ಬೇಕಾದಂಥ ರೂಪುರೇಷೆಗಳನ್ನು ಸಿದ್ಧಪಡಿಸಿದಳು. ಚಿಕ್ಕ ವಯಸ್ಸಿನಿಂದಲೇ ಎಲ್ಲ ವಿದ್ಯೆಗಳನ್ನು ಪಾರಂಗತ ಮಾಡಿಕೊಂಡಿದ್ದ ಅವಳು ಅತಿ ವೀರಳು ಹಾಗೂ ಶೂರಳೂ ಆಗಿದ್ದಳು. ತನ್ನ ಎಲ್ಲ ಶಕ್ತಿಯನ್ನು ಒಗ್ಗೂಡಿಸಿಕೊಂಡು ವೀರಗಚ್ಚೆಯನ್ನು ಕಟ್ಟಿ ಶತ್ರುಗಳ ಮೇಲೆ ಸಿಂಹಿಣಿಯಂತೆ ಎರಗಿದಳು. ಮುಂದೆ ಬಂದವರ ರುಂಡ ಚಂಡಾಡುತ್ತಾ ತನ್ನ ಕತ್ತಿಯ ವರಸೆಯಿಂದ ಎದುರಿಗೆ ಬಂದವರನ್ನು ಎದುರಿಸುತ್ತಾ ಯುದ್ಧವನ್ನು ಮುಂದುವರಿಸಿದಳು. 400 ವರ್ಷದ ಇತಿಹಾಸದ್ದು ಅಲ್ಲೇ ಅವಾಗ ಸಲ್ಲೇಖನ ರಥ ತಗೊಂಡದ್ದು ಇತಿಹಾಸ ಇದೆ. ಮೇಲ್ಗಡೆ ಶಿವನ ಒಂದು ಲಿಂಗದ ಕೆತ್ತನೆ ಇದೆ. ಅದು ಯಾವ ಸ್ಥಳ ಆಕೆಯ ಸಮಾಧಿ ಅಂತ ಗುರುತಿಸಿ ಎಲ್ಲ ಪ್ರೇಕ್ಷಕರಿಗಾಗಲಿ ಮತ್ತು ಇತಿಹಾಸದ ಬಗ್ಗೆ ಕಾಳಜಿ ಇರೋರಿಗಾಗಲಿ ರಿಸರ್ಚ್ ಮಾಡಿರೋಂಥವ್ರಾಗಲಿ ಮುಂದೆ ಬಂದರೆ ಆ ಮಾಹಿತಿಯನ್ನು ಸಹ ತಮ್ಮ ಮುಂದೆ ತಂದಿಡಲು ಪ್ರಯತ್ನ ಮಾಡ್ತೀವಿ.